ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತು ಹೊಲದ ಹತ್ರ ಗದ್ದೆ ಹತ್ರ ಬಂದಿದೆ. ಸೊ ಹಾಗೆ ಒಂದು ರ್ಯಾಂಡಮ್ ವಿಡಿಯೋ ಮಾಡಿದ್ದೀನಿ. ಸೊ ಈ ಕ್ಲಿಪ್ನ ಯಾವಾಗಲಾದ್ರೂ ಹ್ಯಾಡ್ ಮಾಡಿರ್ತೀನಿ, ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲಾಟ್ಸ್ ಆಫ್ ಲವ್. ಇವಾಗಂತೂ ತೊಗರಿಕಾಯಿ ಸೀಸನ್ ಬಂದುಬಿಟ್ಟಿದೆ. ಎಲ್ಲರ ಮನೆಯಲ್ಲೂ ತೊಗರಿಕಾಯಿ ಸಾರು, ಪಲ್ಯ ಎಲ್ಲದೂ ಮಾಡ್ತಿರ್ತಾರೆ. ನಮ್ಮ ಗದ್ದೆಯಲ್ಲೂ ಗಿಡ ಇತ್ತು, ಅದರಲ್ಲಿ ಬಂದಿದೆಯಾ ಇಲ್ವಾ ಅಂತ ಕುಯ್ದು ಚೆಕ್ ಮಾಡಿದೆ, ಬಂದಿತ್ತು. ಇವಾಗ ನಾವು ಸೃಷ್ಟಿ ಮಾಡ್ತೀವಿ ಅಲ್ಲ, ಆವಾಗ ಅದಕ್ಕೆ ಹಾಕಿ ಪದಾರ್ಥ ಮಾಡೋಣ ಅಂತ ಬಂದೆ. ನೋಡಿ ಎಷ್ಟು ಗಚ್ಚ ಐತೆ. ಹಿಂಗೆ ಜಂಪ್ ಮಾಡಿ ಏನವ ನಾ ಅದಕ್ಕೆ ಬಂದಿದ್ದೆ, ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೆ. ನಮ್ಮ ಇಲ್ಲೆಲ್ಲ ಫಸ್ಟು ಅಮ್ಮ ಕಾಳು ಇತ್ತು, ಎಲ್ಲ ಹೆಸರು ಹೆಂಗಿತ್ತು ನೋಡೋಣ ಹೆಸ್ರು. ಆಮೇಲೆ ಇಲ್ಲೆಲ್ಲ ಖಾಲಿ ಇತ್ತು ಫಸ್ಟ್ ಎಲ್ಲ, ಸ್ಕೂಲಿಗೆ ಹೋಗೋ ಕಾಲೇಜ್ಗೆ ಹೋಗೋ ಟೈಮೆ ಸಖತ್ತಾಗಿ. ಇವಾಗೆಲ್ಲ ಹೆಂಗ್ ಮಾಡ್ತಿದಾರೆ ನೋಡಿ, ಎಲ್ಲ ಇದು ಮಾಡಿಬಿಟ್ಟು ಇಲ್ಲೆಲ್ಲ ನೀರಿದ್ರು ಒಟ್ಟು ಗದ್ದೆ ಇದ್ರು ಜೋಳ ಹಾಕ್ಬಿಟ್ಟಿದ್ದಾರೆ ಇವಾಗ. ಫಸ್ಟ್ ಹಿಂಗೆ ಇರಲಿಲ್ಲ, ಹೇಗೈತಿ ಇಷ್ಟೆಲ್ಲ. ಇವತ್ತು ನೋಡು, ನಾನು ನಮ್ಮ ಅಮ್ಮನ ಜೊತೆ ಅಡ್ಡ ಮಾಡ್ಕೊಂಡು ಬಂದಿದ್ದೀನಿ, ತೊಗರಿಕಾಯಿ ತಿನ್ಕೊಂಡು ಹೋಗೋಣ ಅಂತ. ಹೋಗೋಣ ಬಾ. ಇದೇನು ಬೆಂಡೆಕಾಯಿ ಹಾಕಿದ್ರು ಅನ್ಸುತ್ತಲ್ಲ. ನೋಡಿ ಇನ್ನೂ ನೀರು ಹೆಂಗಿದೆ. ಇದು ಅಟ್ಲು ಕದ್ಲೆಗಳಂತೀವ. ಮತ್ತು ನಂದು ಬಿಡೋಕೆ ಯಾಕೆ, ನನಗೆ ದಾರಿ ಗೊತ್ತು, ಬಾ ನಾನು ಹೋಗ್ತೀನಿ. ಇವತ್ತು ಮಳೆ ಬರೋಂಗಾಯ್ತು. ಮತ್ತೆ ನೋಡಿ ಇಲ್ಲಿ ಎಂಥದ್ದು ಹಳ್ಳ ಹೋಗ್ತಾಯಿದೆ ನೀರು. ಯಾವ್ದ್ರದ್ದು ನೀರಮ್ಮ ಇದು? ಗಟ್ಟಿ ಹಾಕಬೇಕು ತಾನೆ ಏನು. ಬಾ ನಿಧಾನ. ಅಲ್ಲಿ ಕಾಲಿಟ್ಟು ಒಂದು ಇಲ್ಲಿ ಕಾಲಿಡಮ್ಮ. ಇಲ್ಲೆಲ್ಲ ಖಾಲಿ ಇತ್ತು ಫಸ್ಟು, ಇವಾಗೆಲ್ಲ ಇವೆಲ್ಲ ಹಾಕಿದ್ದಾರೆ ಪೈರು ಗಿಡಗಳು. ಸುಮ್ಮನೆ ಹಾಕ್ತೀವಲ್ಲ, ನಮ್ಮ ಮನೆಯಲ್ಲಿ ಕರೀತಾ ಇದ್ದಾರೆ. ನಾನೇನು ಮಾಡೋಣ? ಒಂದು ಇದಿತ್ತೆ ಅಷ್ಟೇ. ಇಲ್ಲಿಗೂ ನೀರು ಬಿಟ್ಟಿಯಾ? ನಮ್ಮ ಮನೆಯಲ್ಲಿ ಹನಿ ನೀರಾವರಿ ಡ್ರಿಪ್ ಮಾಡಿದ್ದಾರೆ, ಎಲ್ಲ ಸಾಲಿಗೂ ಹೋಗಲಿ ಅಂತ. ದಿನ ನೀರು ಹಾಯಿಸೋದಕ್ಕಾಗಲ್ಲ ಅಲ್ಲ, ಆನ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದು ನೀರು ಹಾಯ್ಕೊತಿದೆ.
ಇಲ್ಲಾಂದರೆ ಮಧ್ಯರಾತ್ರಿ ಎಲ್ಲ ಯಾವಾಗಲಾದರೂ ಟೈಮಿಂಗ್ಸ್ ಇಲ್ದಲೆ ಯಾವಾಗಲಾದರೂ ಕೊಡ್ತಾನೆ ಅಲ್ಲ ಕರೆಂಟು, ಆ ಟೈಮಲ್ಲಿ ಏನಾದರೂ ಹೋಗಿ ಹಾಯ್ಸೋದು ತುಂಬಾ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಇದು ನೋಡಿ ಇರುವೆಗೂಡು ಎಷ್ಟು ದೊಡ್ಡದು, ನಾನು ಅದ್ರ ಮೇಲೆ ನಿಂತ್ಬಿಟ್ಟಿದೆ ಗೊತ್ತಿರಲಿಲ್ಲ. ಆಮೇಲೆ ಕೆಳಗೆ ನೋಡ್ತೀನಿ ಎಷ್ಟು ದೊಡ್ಡ ದೊಡ್ಡ ಇರುವೆಗೂಡೆಲ್ಲ ಇದೆ. ನಾನಾ ಕೊಯ್ ಅವತ್ತಿಂತ ಕುಡ್ಲೆಲ್ಲಿದೆ ಸಿಕ್ತು. ಬಾಳೆದೆಲೆ ಕುಸುಮ ಅಂತ. ಕುಡಿ ನೋಟವೇ ಮನಮೋಹಕ, ಒಡನಾಟವೇ ಬಲು ರೋಚಕ. ಇವೆಲ್ಲ ಏನು ನಮ್ಮನವ ಬೇರೆ ಮನೆಯ? ಏನು ಬಂದಿದೆಪ್ಪ ಇದು? ಬಾಳೆಹಣ್ಣು ಬಂದಿದೆ, ಬಾಳೆಗೊನೆ. ನಮ್ಮ ಮನೆ ಅವರೇ ಗಿಡ ಹೂವಾಗಿದೆ. ಇಲ್ಲೆಲ್ಲ ಯಾಕೆ ಸಾಲು ಹೋಗಿದಾವಲ್ಲ? ನಾನು ಬನ್ನಿ. ಎಂಥ ಅವರೆಕಾಯಿ ಬಿಡ್ಕೊಂಡು ತಿನ್ನೋ ಅವರೆಕಾಯಿ ಇದು? ಇನ್ನು ಕೆಲವು ಹೂವೇ ಆಗಿಲ್ಲಲ್ಲ, ಈ ಕೆಲವೊಂದು ಮಾತ್ರ ಹೋಗಿದೆ. ಸೊಗ್ಗುಡು ಇಲ್ಲೊಂದು ಹಳ್ಳ ಇತ್ತು ನೋಡಿ. ಈ ಹಳ್ಳ ಹಂಗ ಸಂಗ 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 ಸಲ್ಲಿಗೆ ಹೋಗುತ್ತೆ ಕೊನೆ ಬಾರ್ಡ್ರಲ್ಲಿ. ಶೋ ಆಗ್ತಿಲ್ಲ. ಯಾರು? ನಾನು ಹಿಂಗೆ ಬಂದಿದ್ದೀನಿ. ಏನಿಲ್ಲಪ್ಪ, ಹಳ್ಳಿಯವ್ರು ಹೆಂಗಿರ್ತೀವಿ ಅಲ್ಲಿ ಹಿಂಗೆ ಇರೋದು. ಇಲ್ಲಿ ದನ ಇದೆ, ಇಲ್ಲಿ ಕಟ್ಟಾಕಿದ್ದಾರೆ, ಅದಕ್ಕೆ ಬಂದಿರೋದು. ಮತ್ತೆ ಯಾಕೆ ಅಲ್ಲಾಗ್ತಿಲ್ಲ? ಲೇಟ್ ಅಲ್ಲ? ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಭತ್ತ. ನಮ್ಮೂರ ಸೈಡು ಫಸ್ಟು ಭತ್ತ ಮಾಡ್ತಿದ್ರಂತೆ. ಆವಾಗ ನಮ್ಮಪ್ಪ ಅವರೆಲ್ಲ ಚಿಕ್ಕವರಿದ್ರಲ್ಲ ಆ ಟೈಮಲ್ಲಿ. ಅದಾದಮೇಲಿಂದ ಮಾಡಿರಲಿಲ್ಲ ಅಂತೆ. ಸೊ ಇವತ್ತು ನಾನು ಗದ್ದೆಗೆ ಹೋದಾಗ ಫಸ್ಟ್ ಟೈಮ್, ಲೈಫಲ್ಲೇ ಫಸ್ಟ್ ಟೈಮ್ ನಾನು ಭತ್ತ ನೋಡಿದ್ದು. ನಮ್ಮ ಸೈಡ್ ಹಾಕೋದಿಲ್ಲ ಅಲ್ಲ, ಹಾಗಾಗಿ ನಾನು ನೋಡಿರಲಿಲ್ಲ. ಟಿ ವಿಲಿ ಫೋಟೋಸಲ್ಲೆಲ್ಲ ನೋಡಿದೆ ಅಷ್ಟೇ. ರಿಯಲಾಗಿ ಭತ್ತ ಈ ಥರ ಬರುತ್ತೆ ಅಂತ ಗೊತ್ತಿತ್ತು, ಬಟ್ ನೋಡಿರಲಿಲ್ಲ ಅಲ್ಲ, ಹಾಗಾಗಿ ಇವತ್ತು ಮುಟ್ಬಿಟ್ಟು ಓ ಅಂತ ನೋಡಿದೆ. ತುಂಬ ಖುಷಿ ಆಯಿತು. ಅದಿನ್ನೂ ಬಂದಿರಲಿಲ್ಲ, ಇನ್ನೂ ಎಳೆಯೋದು. ಕಟಾವಿಗೆ ಬಂದಾಗ ಇನ್ನೊಂದು ಟೈಮ್ ಹೋಗ್ಬಿಟ್ಟು ಹೇಗಿರುತ್ತೆ ಅಂತ ನೋಡ್ಕೊಬರ್ತೀನಿ. ತುಂಬ ಖುಷಿ ಆಯಿತು ನೋಡಿ.
ಫಸ್ಟ್ ಟೈಮ್ ಅಲ್ಲ ಅಷ್ಟು ಹತ್ರದಿಂದ ಹೀಗೆ ಬರುತ್ತೆ ಅಂತ ನೋಡಿದ್ದು ತೆನೆ, ಭತ್ತದ ತೆನೆನ. ಸೊ ಹಾಗಾಗಿ ತುಂಬ ಖುಷಿ ಆಯಿತು ನನಗಂತೂ. ನಮ್ಮೂರಲ್ಲೂ ಹಾಕಿದ್ದಾರೆ ಅಂತ, ಗದ್ದೆ ಅಲ್ಲ, ನೀರು ನಿಂತಿರುತ್ತೆ ಅಲ್ಲ, ಅದಕ್ಕೋಸ್ಕರ ಹಾಕಿದ್ದಾರೆ ಅವರು. ಸೊ ಫಸ್ಟ್ ಟೈಮ್ ನೋಡಿದ್ದು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲಿ ಎನಿ ಟೈಮ್ ನೀರು ಇರಬೇಕಲ್ಲ, ಸೊ ಕೆಲವೊಂದು ಟೈಮ್ ಅದರಲ್ಲಿ ಇಲ್ಲಿಲ್ಲ ಅಂದರೆ ಇವರೇ ನೀರು ಬಿಡ್ತಾರೆ ಪೈಪಲ್ಲಿ. ಅಲ್ಲಿ ಪೈಪು ಫಿಕ್ಸ್ ಮಾಡಿದ್ರು, ಅದನ್ನು ನೋಡಿದೆ. ಅದರಲ್ಲಿ ಸ್ವಲ್ಪ ನೀರಿತ್ತು ಅಷ್ಟೇ ನಾನು ನೋಡಿದಾಗ. ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದನ್ನಂತೂ ನೋಡಿ ತೋರಿಸ್ತೀನಿ. ಇನ್ನು ಫ್ರೆಂಡ್ ಹತ್ರ ಹೋಗಿ ಯಾವ ಥರ ಇದೆ ಅಂತ ನೋಡ್ತೀನಿ ರೀ. ಅದಿನ್ನೂ ತೆನೆ ಹೊರಟಿತ್ತು ಅಷ್ಟೇ, ಇನ್ನೂ ಬಲ್ತಿರ್ಲಿಲ್ಲ ಅಂದ್ಕೊತೀನಿ, ಕಟಾವಿಗೆ ಬಂದಿರಲಿಲ್ಲ. ಇಲ್ಲಿ ನೋಡಿ ಈ ಥರ ಇತ್ತು ಅಷ್ಟೇ. ಸ್ವಲ್ಪ ನೋಡೋಣ ಅಂತ ತೊಗೊಬಂದೆ ಅಷ್ಟೇ, ಹಿಂಗೆ ಇದ್ದಿತ್ತು. ಅಂತೂ ಇಂತೂ ತುಂಬ ವರ್ಷ ಆದಮೇಲೆ ನಾನು ಗದ್ದೆಗೆ ನೋಡ್ಕೊಂಬರೋಣ ಅಂತ ಹೋಗಿದ್ದು. ಆವಾಗ ಭತ್ತ ಇದೆ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ನೋಡಿ. ಸೊ ಹಾಗಾಗಿ ನನ್ನ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ದಲ್ಲಿ ನಾನು ಇದನ್ನು ವ್ಲಾಗ್ ಮಾಡಿದೆ ಅಷ್ಟೇ. ಕೆಲವ್ರು ನೋಡಿರ್ತೀರ, ನಾನಂತೂ ನೋಡಿರಲಿಲ್ಲ, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ಸೊ ಹಾಗಾಗಿ ಆ ಖುಷಿಲಿ ನಾನು ವ್ಲಾಗ್ ಮಾಡಿದೆ ಅಷ್ಟೇ. ತೆನೆ ನೋಡಿ ಯಾವ ಥರ ಇದೆ ಅಂತ ತೋರಿಸ್. ಬಿಡು, ನಾನು ಹೋಗ್ತೀನಿ. ಬಾಯ್. ಹುಷಾರು, ನಿಧಾನಕ್ಕೆ ಬನ್ನಿ ಆಯಿತಾ? ರಿಟರ್ನ್ ಮನೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ರೆ ಮನೆ ಸಿಗುತ್ತೆ ನಮ್ಮದು. ಒಂದು ಒಳಗೆ ಆಯ್ತಾ? ಅದು ಪೈಪ್ ಅಲ್ಲಿಗೆ ಸಾಲೋದಿಲ್ಲ, ಹಾಗಾಗಿ ಇದು ಅಂಗೀರ. ಬೇರಿಲ್ಲ, ಚಿಕ್ಕ ಚಿಕ್ಕದು, ಎಷ್ಟು ಚಿಕ್ಕದು. ಇದು ದೊಡ್ಡದಾಗಿದೆ, ಅದರ ಜೊತೆ ಇನ್ನೊಂದಿದೆ. ಹಾಕಿದ ಇಲ್ಲಿ ನೋಡಿ, ಇಲ್ಲೊಂದೆರಡು ಪಪ್ಪಾಯ ಹಿಂಗೆ ಬಿಟ್ಟಿದೆ ಕಾಯಿ. ಈ ಬಾಳೆಗೊನೆ ಇದು ಫಸ್ಟ್ ಬಿಟ್ಟಿತ್ತು, ಬಟ್ ಇಲ್ಲಿವರೆಗೂ ಅದು ಹಣ್ಣಾಗಿಲ್ಲ, ದಪ್ಪನೂ ಆಗಿಲ್ಲ, ಅದೆಲ್ಲ ಸಣ್ಣ ಇದೆ. ಕಪ್ಪು ಎಲ್ಲ ಗಿಡಕ್ಕೂ ಆಯಿತು, ಇದೊಂದಕ್ಕಾಗಿಲ್ಲ. ಅವೆಲ್ಲ ಬತ್ತೋಗಿದೆ. ಇದು ಯಾವ ಗಿಡ ಗೊತ್ತಾ?
ಬಂದಮೇಲೆ ಹೇಳ್ತೀನಿ. ಅದು ಪಪ್ಪಾಯ ಹಣ್ಣು. ಫೈನಲಿ ಗದ್ದೆಯಿಂದ ಬಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ಮಾಡಿ ಇವಾಗ ತಾನೇ ಎದ್ದು ಸೊ ವ್ಲಾಗ್ನ ಹಾಗೆ ಇಟ್ಟಿದೆ. ನಾನು ಅದನ್ನು ಎಂಡ್ ಮಾಡಿರಲಿಲ್ಲ, ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಎಂಡ್ ಮಾಡೋಣ ಅಂತ ಬಂದೆ. ನಾನಂತೂ ಗದ್ದೆಗೆ ಹೋಗ್ಬಿಟ್ಟು ತುಂಬ ವರ್ಷನೇ ಆಗಿತ್ತು, ಹೋಗೇ ಇಲ್ಲ. ಸೊ ಇವತ್ತು ಹೋಗೋಣ ಅಂತ ಹೋಗಿದ್ದೆ ಅಮ್ಮನ ಜೊತೆ. ಅವರು ಕೆಲಸ ಮಾಡ್ತಿದ್ರು, ಬೀನ್ಸ್ ಅನಿಸುತ್ತೆ, ಬೀನ್ಸ್ ಕುಯ್ತಿದ್ರು ಅನಿಸುತ್ತೆ. ಹೋಗಿ ನೋಡ್ಕೊಂಡು ನಾನು ಸುಮ್ಮನೆ 2 ನಿಮಿಷ ಒಂದು 5 ನಿಮಿಷ ಇದ್ದು ರಿಟರ್ನ್ ಬಂದೆ. ಹಾಗೆ ಆ ಟೈಮಲ್ಲಿ ಆ ಗ್ಯಾಪಲ್ಲಿ ಒಂದು ವ್ಲಾಗ್ ಮಾಡ್ಕೊಂಡಿದ್ದೆ, ಅದೇ ವ್ಲಾಗ್ ಇದು. ಸೊ ನೋಡೋಣ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಬಾಯ್.